ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದೆ ನೋಡಿ. 4 ಗಂಟೆಗೆ ಇದ್ದೀವಿ. ಯಾಕಾಗಿ ಸ್ನೇಹಿತರೆ, 5ಕ್ಕೆ 20 ನಿಮಿಷ ಕಮ್ಮಿ ಐತಿ ನೋಡಿ. ಕರೆಂಟು ಇಲ್ಲ, ರಾತ್ರಿ ಬೆಳತಾಕ ಮಳೆ ಬಡ್ದೈತಿ. ಚಾರ್ಜರ್ ಬಲ್ಪ್ ನೋಡಿ ಸ್ನೇಹಿತರೆ ಇವು. ಬನ್ನಿ, ಇವಾಗ ಜಾಕಾಗೈತಿ, ರೆಡಿ ಆಗ್ಬೇಕು. ಇನ್ನೂ ಒಂದಿಷ್ಟು ನೀರು ಕಾಸ್ಕೊತೀನಿ ಕುಡಿಯೋಕೆ. ಒಂದು ಗ್ಲಾಸ್ ನೀರು ಕುಡಿದು ಮತ್ತೆ ಕುಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ರೆಡಿಯಾಗಿ. ಬಟ್ಟೆ ತರಕ್ಕೆ ಹೋಗ್ಬೇಕು ಸ್ನೇಹಿತರೆ. ಹಿಂಗಾಗಿ ಬೆಳಗ್ಗೆ ಬೇಗ ಎದ್ದು ನೋಡಿ, ಬಟ್ಟೆ ತರಕ್ಕೆ ಹೋಗ್ಬೇಕು. ಹೈರಾಣ ಐತೆ ನೋಡಿ ಸ್ನೇಹಿತರೆ. ನೀವು ಒಂದು ಗ್ಲಾಸ್ ನೀರಂದ್ರೆ ಕಾಸ್ಕೊತೀನಿ ನೋಡಿ ಸ್ನೇಹಿತರೆ. ನೀರು ಕಾಸಕ್ಕೆ ಇಟ್ಟಿವಿ ನೋಡಿ ಸ್ನೇಹಿತರೆ. ಇಲ್ಲಿ ನೀರು ಕಾಸ್ಕೊಂಡು ಕುಡಿದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಗೋದು ರೆಡಿ ಆಗ್ಬೇಕು. ಕರೆಂಟು ಇಲ್ಲ, ಕುದಿ ನೋಡಿ ಸ್ನೇಹಿತರೆ. ನಿದ್ದೆ ಬರಾಕತ್ತೈತಿ, ಏನು ಮಾಡಬೇಕು, ಹೋಗಲೇಬೇಕು. ಜವಾಬ್ದಾರಿ ಅನ್ನೋದು ಐತಲ್ಲ. ಅಕ್ಕನೂ ಬರ್ತಾಳೆ, ಅಕ್ಕಿನೂ ರೆಡಿ ಆಯ್ತಾ ಸ್ನೇಹಿತರೆ. ಇವಾಗ ಅಕ್ಕನೂ ರೆಡಿ ಆಗ್ಯಾಳ, ನಾವು ರೆಡಿಯಾಗಿ ಹೋಗಕ್ಕೆ. ಟೈಮು 5:10 ನಿಮಿಷ ಆಗೈತಿ ನೋಡಿ. 5:10 ಆಗೈತಿ. ಹೊಂಟೀವಿ. ಯಾವ ಊರಿಗೆ ಹೋಗ್ತೀವಿ, ಯಾವ ಊರಿಗೆ ಇಲ್ಲ ಎಲ್ಲನೂ ವಿಡಿಯೋ ಶೇರ್ ಮಾಡ್ತೀನಿ. ಅಕ್ಕ ಹಾಯ್ ಮಾಡು. ಒಂದು ಪರ್ಸ್ ತೊಗೊಂಡು ತಗೋ, ಶಾನ್ಯಕ್ಕದ ಎಲ್ಲ ತೊಗೊಂಡು ಬನ್ನಿ ಸ್ನೇಹಿತರೆ, ಹೋಗೋಣ. ಟೈಮ್ 5:10 ಆಗೈತಿ. ಕಾರ್ ತೊಗೊಂಡ್ಬಿಡಿ. ಕಾರಿನ ಬಾಡಿಗೆನೇ ಭಾಳ ಆಗೈತೆ ನೋಡಿ ಸಲ. ಬಸ್ಸಿಗೆ ಹೋದ್ರೆ ಬಸ್ ಸಿಕ್ಕಾಪಟ್ಟೆ ಮದುವೆ ಸೀಸನ್, ಗದ್ದಲ ಬಸ್ಸು. ಮತ್ತು ಹತ್ತಕ್ಕಾಗಲ್ಲ. ಬ್ಯಾಗ್ ತೊಗೊಂಡು ಲಗೇಜ್ ತೊಗೊಂಡು ಮನೆ ಸರಿ ಭಾಳ ಹೈರಾಣಾಗೀನಿ ಸರಿ. ಅದಕ್ಕೆ ಕಾರ್ ತೊಗೊಂಡು ಹೊಂಟಿವಿ. ಅಕ್ಕ ನನ್ನ ಜೋಡಿ ಅಕ್ಕ ಬರಾಕತ್ತಾವಡಿ ಸ್ನೇಹಿತರೆ. ಇಷ್ಟು ಬಿಲ್ ಅವ್ನು ವಾಪಸ್ ಮಾಡಿದ್ದಲ್ಲ, ಅವ್ನು ಏನು ತೊಗೊಂಬಂದು ವಾಪಸ್ ಮಾಡಿ ವಾಪಸ್ ಮಾಡಿ ಮತ್ತು ಹೊಸ ತೊಗೊಂಬಂದ್ರತ್ತ ಹೊಂಟೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಇಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದಾಗುತ್ತೆ, ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬಟ್ಟೆ ತರಕ್ಕೆ ಹೊಂಟೀವಲ್ಲ. ಇವಾಗ 7:30 ಆಗೈತೆ. ಡಮ್ಮಕ್ನಳ್ಳಿ ಹೊಂಟೋಡಿ. ಅಲ್ಲಿ ನಮ್ಮ ಸಬ್ಸ್ಕ್ರೈಬರು ಬ್ರದರ ಬರ್ರಿ ಅಂತ ಫೋನ್ ಹಚ್ಚಕತ್ತಾರ. ಯಾಕೋ ಅವ್ರು 3 ದಾಟಿ ಹೋಗಕ್ಕೆ ಮನಸ್ಸೇ ಆಗಲಿಲ್ಲ. ಅವ್ರು ಇಷ್ಟು ಕರಿತಾರ ಪ್ರೀತಿ ಬರ್ರಿ ಸಿಸ್ಟರ್ ಬರ್ರಿ ಅಂತ ಭಾಳ ಕರೆದ್ರು. ಪ್ರೀತಿ ವಾಸ್ತಲ್ ಅಂತ ಯಾಕೆ ಹೋಗಿ ನೋಡಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಹೊಲಕ್ಕೆ ಬಂದೀವಿ. ಹೊಲ್ದಾಗದ ನೋಡಿ. ಹೊಲ್ದಾಗಿರೋದು ಒಂಥರ ಖುಷಿ ಬಿಡಿ. ಎಷ್ಟು ಚಂದ ತೋಟ ಪಟ್ಟ್ಯಾಗ ಮಾವಿನಕಾಯಿ ಆ ಥರ ಆಗಿ ನೋಡಿ ಸ್ನೇಹಿತರೆ. ಇಲ್ಲಿ 2-3 ಮಾವಿನಕಾಯಿ ನೋಡಿ, ಕಾಣ್ತಿರ್ಬೇಕು. ಹಿಂಗೆ ತಿಂತದ ನೋಡಿ ಅವು ಕಾಯಿ ನೋಡಿ. ಬುಡಕಾಯಿ ನೋಡಿ ಸ್ನೇಹಿತರೆ, ಇಲ್ಲಿ ಭಾಳ ಆಗ್ಯಾವ ನೋಡಿ. ಇಲ್ಲಿ ನೋಡಿ ಮಾವಿನ ಗಿಡ ಇಟ್ಟದ ಕಾಯಿ ಹಂಗೆ ಅವು ಎಲ್ಲ ಅನುಕೂಲ ಮಾಡ್ಕೊಂಡ ನೋಡಿ ಹೊಲ್ಲಾಗ ಸ್ನೇಹಿತರೆ. ಇಲ್ಲಿ ಚಂದ ಅಲ್ರಿ, ಹೊಲ್ಲಾಗ ಇರೋದೇ ಒಂಥರ ಖುಷಿ. ತೆಂಗಿನ ಗಿಡ, ಇದು ಪೇರು ಗಿಡ ಇದ್ದಂಗೆ ಐತಿ ನೋಡಿ. ಇದು ಪೇರು ಗಿಡ ನೋಡಿ ಸ್ನೇಹಿತರೆ. ಇದು ಪೇರುಕಾಯಿ ಅವು ಮಾವಿನಕಾಯಿ ಇಂತಿಂತ ನೋಡಿ. ಅವು ಇಂತಿಂತ ನೋಡಿ. ಗಿಡ ಏಟೈತಿ, ಮಾವಿನಕಾಯಿ ನೋಡ್ರೆ ದೊಡ್ಡದ ನೋಡಿ. ಗಿಡ ಸಾಂದ್ ಐತಿ. ಮಾವಿನಕಾಯಿ ದೊಡ್ಡ ಮಾವಿನಕಾಯಿ ಇದಾವೆ. ಈ ಕಡೆ ಬಾಳೆ, ಈ ಕಡೆ ಒಂದು ಇಲ್ಲ ಮಾವಿನ ಗಿಡ ಐತೆ ನೋಡಿ ಸ್ನೇಹಿತರೆ. ಹೂವು ಯಾವ ಥರ ಚಂದ ಹೂವು ಹಚ್ಚಿ ನೋಡಿ. ಒಂಥರ ಫುಲ್ ಖುಷಿ ಆಗಿಬಿಟ್ಟೈತೆ ನೋಡಿ. ಇದನ್ನೆಲ್ಲ ನೋಡಿ ಸಿಸ್ಟರ್ ಬೆಳ್ಳೆ ಇಲ್ಲ. ಬರ್ರಿ ಅಕ್ಕ ಫೋನ್ ಹಚ್ಚಕತ್ರು. ಬಂದೀವಿ. ಖುಷಿ ಆಯ್ತು ಬಂದಿದ್ದಕ್ಕೂ. ಹೂವು ನೋಡಿ ಎಷ್ಟು ಚಂದ ನೋಡಿ. ಹೂವು ಎಲ್ಲ ಥರ ಎಷ್ಟು ಹಸಿರು ಕ್ಲೀನ್ ಐತೆ ನೋಡಿ. ಎಷ್ಟು ಮನೇನು ಮಸ್ತ್ ಐತಿ. ಅವ್ರ ಮನಸ್ಸನ್ನು ಅಷ್ಟೇ ಒಳ್ಳೇದೈತೆ ನೋಡಿ. ಕ್ಲೀನ್ ಐತಿ. ಚಹಾ ಕುಡ್ದೀವಿ, ನಾಷ್ಟ ಮಾಡ್ತೀವಿ ರೀ ಅಂದು ಬ್ಯಾಡ ಅಂದಿವಿ. ನಾಷ್ಟ ಮಾಡಾಕತ್ತಾರಿ. ನಾನೇ ಒಂದು ಸ್ವಲ್ಪ ಹೊರಗೆ ಕಡೆ ಬಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕತ್ತಿ ನೋಡಿ. ಎಲ್ಲ ಬಾಳೆ ಗಿಡ, ಹೂವು, ಹತ್ತಿ ನೋಡಿ. ಹತ್ತಿ ಮನೆಯಿಂದನೂ ಅಷ್ಟೇ ಕ್ಲೀನ್ ಐತೆ ನೋಡಿ. ಮನೆಯಿಂದನೂ ಹೂವಿನ ಗಿಡ ಅದ. ಇಲ್ಲೊಂದು ಬಿಳಿ ಹೂವಿನ ಗಿಡ, 3-4 ಥರ ಹೂವಿನ ಗಿಡ ಅದ ನೋಡಿ ಸ್ನೇಹಿತರೆ. ಮನೆಯಿಂದ ಎಷ್ಟು ಕ್ಲೀನ್ ಥರ ಅವರು. ಮನೆಯಿಂದನೂ ಹೂವಿನ ಗಿಡ, ತೆಂಗಿನ ಗಿಡ ಎಷ್ಟು ಚಂದ ನೋಡಿ. ಕಾಣ್ತಿರ್ಬೇಕು ನಿಮಗೆ. ಇಲ್ಲಿ ತಿಪ್ಪಿ ಮಾಡಿ ನೋಡಿ ಗೊಬ್ಬರ ಹಾಕಾಕ. ಹೊಲ್ದಲ್ದಾರಂದ್ರೆ ಒಂದು ತೆಗ್ ಹೊಡೆದು ತಿಪ್ಪಿ ಮಾಡ್ಕೊಂಡಾರ. ಆ ಕಡೆ ಕೆಂಪು ಹೂವು, ಚೆಂಡು ಹೂವು. ಆ ಕಡೆ ನೋಡಲಿಲ್ಲ ನಮ್ಮ ಮನೆಯಿಂದ. ನನ್ನ ಮಾತ್ರ ಖುಷಿ ಆಯ್ತು. ಬಂದಿದ್ದು ಫುಲ್ಲ 7-8 ಗಂಟೆ ಹಾಕ್ಬಂತ್ರಿ. ಇಲ್ಲಿ ಸಬ್ಸ್ಕ್ರೈಬರ್ ಮನೆ ಆಗೋದು ನೋಡಿ. ಇದೊಂದು ಹೂವಿನ ಗಿಡ ನೋಡಿ, ಬಿಳಿ ಹೂವು ನೋಡಿ. ಇಲ್ಲಿ ನೋಡಿ ಯಾವ ಥರ ಎಷ್ಟು ಚಂದ ಐತೆಲ್ಲ. ವಾತಾವರಣ ಮಸ್ತ್ ಅಲ್ಲ ಸ್ನೇಹಿತರೆ. ಈ ಥರ ವಾತಾವರಣ ಇದ್ದ ಅವರು ನೀವೇ ಸಿಸ್ಟರ್ ಅಂತ ನೋಡಿ. ನೀವೇ ಸಿಸ್ಟರ್ ಲೈವ್ ಒಳಗೆ ಬರ್ತಾರೆ, ಕಮೆಂಟನ್ನು ಹಾಕಿರ್ತಾರೆ. ಮನೇನು ಮಸ್ತ್ ಐತ್ರಿ, ತೋರಿಸ್ತೇನೆ ಬನ್ನಿ.
ಬ್ಯಾಡ್ರಿ ನಾಷ್ಟ ಬೇಡ, ಚಹಾ ಕುಡ್ದು ಹೋಗ್ತೀವಿ. ಚಹಾ ಮಾಡಿದ್ರೆ ಬಂದ್ಗಾನೆ ಹೋಗ್ತೀವಿ ಅಂತ ನಾವು ಅಂದ್ರಿ. ಅನ್ನನಿದ್ರೆ ಅವ್ರಿದ್ರೆ ಇಲ್ಲ ನೀವು ಬಂದಿದ್ದೆ ಹಚ್ಚ, ನಾವು ನಾಷ್ಟ ಮಾಡೋದು ಹಚ್ಚ ಅಂತ ಕೂತಾರ ನೋಡಿ. ನಾವು ಲೇಟ್ ಆಗುತ್ತೆ, ನಾ ದೇವ್ರಿಪ್ರಿಗೆ ಹೋಗ್ಬೇಕು, ಸಲಾಪುರ ಹೋಗ್ಬೇಕು, ಲೇಟ್ ಆಗುತ್ತೆ ಅಂದ್ವಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಹೂವು, ಇದೊಂದು ಮಲ್ಲಿಗೆ ಹೂವು ನೋಡಿ. ಇದೊಂಥರ ಇದು ದುಂಡು ಮಲ್ಲಿಗೆ, ಎಲ್ಲ ಥರ ಮಾಡ್ಕೊಂಡ್ರೆ ನೋಡಿ ಹೊಲ್ದಾಗ. ದುಂಡು ಮಲ್ಲಿ ನೋಡಿ ಸ್ನೇಹಿತರೆ, ಚಂದ ನೋಡಿ. ಇದು ಇಲ್ಲಿ ಎಷ್ಟು ಥರ, ಅಲ್ಲೊಂಥರ ಹೂವು, ಬಿಳೆ ಹೂವು ಬೇರೆ ಐತ್ರಿ. ಎಲ್ಲ ಥರ ಹೂವು ನೋಡಿ. ಅಲ್ಲೊಂಥರ ಸಣ್ಣ ಹೂವು ಇತ್ತು, ಇದೊಂದು ದುಂಡು ಮಲ್ಲಿಗೆ. ಅಲ್ಲೊಂಥರ ಹೂವು ಐತಿ ನೋಡಿ. ಮನೆ ನೋಡಿ ಎಷ್ಟು ಚಂದ, ಎಷ್ಟು ಕ್ಲೀನ್ ಇಟ್ಕೊಂಡು ನೋಡಿ. ಎಲ್ಲ ಎಷ್ಟು ಕ್ಲೀನಾಗಿ ಐತಿ ನೋಡಿ ಅವ್ರ ಮನೆ ಎಲ್ಲ. ಅಲ್ಲೆಲ್ಲ ದನ ಕರು, ದನಗಳಿಗೆ ಹೊಟ್ಟೆ ಹಂಗೆ ಇಟ್ಟಾರ ನೋಡಿ. ನೆಳ್ಳ ನಮ್ಮ ಕಾರ್ ನಿಂತೈತಿ ನೋಡಿ, ನಾವು ತಂದ ಕಾರು. ಇದು ಅವ್ರ ಸಿಸ್ಟರ್ ಕಾರ್ ನೋಡಿ. ನೋಡಿ ಗಮ್ಮ ಅಂತ ನೋಡಿ, ಹೂವಿನ ಗಿಡ ಮುಂದೆ ನಿಂತ್ರೇ ಒಂಥರ ಗಮ್ಮ ಅಂತೈತಿ ವಾಸನೆ. ಎಷ್ಟು ಅದ ನೋಡಿ, ಸಾಕಷ್ಟು ಹೂವು ನೋಡಿ. ಫುಲ್ ಖುಷಿಯಾಗಿಬಿಟ್ಟೈತೆ ನಂಗೆ. ಅಲ್ಲಿ ದನ ಆಡು ಕಟ್ಟ್ಯಾರ, ಅಲ್ಲಿ ಎಲ್ಲ ಒಟ್ಟು ತುಂಬಿಟ್ಟಾರ. ಆ ಕಡೆ ಕನ್ನಡ ಶಾಲೆ ಐತೆ ನೋಡಿರಿ. ಇಲ್ಲಿ ಹೊಲ್ದಾಗ ಭಾಳ ಇರ್ತಾರೆ ಸ್ನೇಹಿತರೆ. ಈ ಕಡೆ ಸೈಡ್ ದುಮ್ಮಕ್ನಳ್ಳಿ ನೋಡಿ, ಇದು ಹೊಲ್ದಾಗಿರ್ತಾರೆ. ಶಾಲೆ ಐತೆ ನೋಡಿ, ದುಮ್ಮಕ್ನಳ್ಳಿ ಸಾಲಿದು. ಹೊಲ್ಗೊಳಗೆ ಮಕ್ಳಿಗೆ ಶಾಲೆ ಮಾಡ್ತಾರೆ. 1ನೇ ಅಂತ 5ನೇ ತರಗತಿ ಶಾಲೆ ಐತಿ. ಇವ್ರ ಮನೆ ಮುಂದೆ ಐತೆ ನೋಡಿ ಪ್ರಾಥಮಿಕ ಶಾಲೆ. ಅಲ್ಲಿ ಮುಂದೆ ನಾವು ಬರಾಗ ಬಿಡಿ ಏನೂ ತಗೋಲಿಲ್ಲ. ಎಲ್ಲ ಎಷ್ಟು ಕ್ಲೀನ್ ಐತೆ ನೋಡಿ. ಮಾತಾಡಕತ್ತ ನೋಡಿ ಅಣ್ಣಾರು ಮಾಮಾರು. ಬೈಕಿತ್ತು, ಅಣ್ಣಾರು ಬೈಕ್ ತೊಗೊಂಡು ಊರಾಕ ಬಂದ್ರು, ದುಮ್ಮಕ್ನಳ್ಳಿ ಹಾಕಿ ಬಂದರು. ಅಣ್ಣಾರು ಮುಂದೆ ಬಂದರು, ನಾವು ಕಾರ್ ತೊಗೊಂಡು ಈ ಕಡೆ ಬಂದು ನೋಡಿ. ಕಾರ್ ತೊಗೊಂಬಂದರೆ ಅನುಕೂಲ ಆಗೈತೆ. ಬಂದೀವ್ರಿ ಇಲ್ಲಿಕ್ಕಂದ್ರೆ ನಾವು ಬರ್ತಿದ್ದಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಮನೆ ನೋಡಿ. ಇದು ಖುಷಿ ಆಯ್ತು ಬಂದಿದ್ದಕ್ಕೆ. ಅವ್ರು ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ರು. ಬರ್ರಿ ಅಕ್ಕ ಅಂತ ಭಾಳ ಕರೆದಿದ್ರು, ಅದಕ್ಕೆ ಬಂದಿವಿ. ಭಾಳ ಖುಷಿ ಆಯ್ತು ನಾನು ಬಂದಿದ್ದಕ್ಕೂ ನೋಡಿ. ಇಲ್ಲಿ ಕರಿಬೇವು ಗಿಡ ಐತೆ ನೋಡಿ ಸ್ನೇಹಿತರೆ. ಇಲ್ಲಿ ಚೆನ್ನಾಗಿತ್ತು. ಅಲ್ಲಿ ಹಿಂದೆ ಎಲ್ಲ ನೋಡ್ಬೇಕು, ಚೆನ್ನಾಗಿದೆ. ಈಗ ಎಷ್ಟು 3-4 ಥರ ಮಲ್ಲಿಗೆ ಹೂವು ನೋಡೋಕ್ಕಾಗಲ್ಲ. ಬಾ ಇಲ್ಲಿ ತೋರಿಸ್ತೀನಿ. ಅಯ್ಯ ಅದಕ್ಕೆ ಬಾ, ನಮ್ಮ ಹೊಲ ಇದ್ದಂಗೆ ಇದು, ಅವ್ರಿಗೇನಲ್ಲ. ಈಗ ಇಲ್ಲೊಂಥರ ಐತೆ ಆ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಒಂಥರ ಐತೆ. ಹಂಗಿಲ್ಲ ಸಿಸ್ಟರ್ ಎಷ್ಟು ಚಂದ ಇದು ಮಾಡ್ತಾರೆ. ಎಷ್ಟು ಐತಲ್ಲ ಹೂವು, ಇಲ್ಲೇ ಇದೆ ನೋಡಿ. 3 ಇದ್ರಾಗ ಮಲ್ಲಿಗೆ ಹೂವಾಗ 4-5 ಥರದ ಅಕ್ಕ. ಅಲ್ಲಿ ಮನೆಯಿಂದ ಒಂದು ಹಿಂದೆ ಎಷ್ಟು ಚೆನ್ನಾಗಿದೆ ನೋಡೋದು. ಈಗ ಇಲ್ಲೊಂಥರ ಐತೆ. ಎಷ್ಟು ಕ್ಲೀನ್ ಕೊಡೋರು. ಹಿಂಗ ಇಲ್ಲೊಂಥರ ಐತಿರಾಕ ಇದೋ ಮಲ್ಲಿಗೆ ಹೂಗ. ಯಾರು ಪುಟ್ಟಿ ನೋಡಿ ಆಟ ಆಡಾಕ ಎಷ್ಟು ಚೆನ್ನಾಗಿಟ್ಟ ಹೊಡಿ. ಇಲ್ಲಿ ಮನೆ ಕಟ್ಟಾರ ಏನ್ರಿ ಅಜ್ಜಿ ಅವರೇ? ಮನೆ ಕಟ್ಟದಂಗೆ ಅದಾಳ್ರಿ ಪುಟ್ಟಿ. ಎಲ್ಲ ಕ್ಲೀನ್ ಐತಿ ನೋಡ್ರಿ ಅಜ್ಜಿ. ಹೌದ್ರಿ ಅಜ್ಜಿ, ಎಷ್ಟು ಸ್ವಚ್ಛ ಇಟ್ಟಾರ ನೋಡಿ. ಇಲ್ಲೆಲ್ಲ ಹಿಂದ ಮುಂದೆ ಕ್ಲೀನಾಗ. ಪುಟ್ಟಿ ಆರಾಮಿಲ್ಲ, ಮಕ್ಕೊಂಬಿಟ್ಟಾರ. ಅದೇ ಒಂದು ಬೇಜಾರಾಗೈತೆ ರೀ ನಮ್ಗೆ ಹೂವು ಅವು ನೋಡಿ. ಫುಲ್ ಖುಷಿ ಆಗ್ಬಿಟ್ಟೈತಿ ನಮ್ಗೆ. ಎಲ್ಲಿ ಹಳ್ಳ್ಯಾಗ ಅದೀವ್ರಿ. ಬರ್ರಿ 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 ಅನ್ನಕತ್ತು. ಅದಕ್ಕೆ ಇವತ್ತು ಕಾರ್ ತೊಗೊಂಬಂದಿವಲ್ಲ, ಬಂದು ನೋಡ್ರಿ. ಇದು ಹಿಂದೆ ನೋಡಿ ಸ್ನೇಹಿತರೆ, ಅಷ್ಟು ಕೆಂಪು ಹೂವು ಬಂದಾಗ ಬರ್ರಿ ಅನ್ನಕತ್ತಾರ ಅಜ್ಜಿಯರು. ಇಲ್ಲಿನೂ ಒಲಿ ಹಾಕಿ ನೋಡಿ, ರೊಟ್ಟಿ ಪಟ್ಟಿ ಮಾಡಿದ್ರಂತ. ಎಷ್ಟೊಂದು ಐತಲ್ರಿ ಒಲಿ, ಇಷ್ಟ ಆಯ್ತು. ಹೌದ್ರಿ, ಸ್ನೇಹಿತರೆ ಅಕ್ಕ ಬ್ಯಾಡ ಅಂದ್ರು ಬಟ್ಟೆ ನೋಡಿ ವಜ್ಜಿ ಮಾಡಿದ್ರು ನೋಡಿ ಸಿಸ್ಟರ್. ನಮ್ಮ ಬ್ಯಾಡ ಅಂದ್ರೆ ಖುಷಿ ಐತ್ರಿ ನಮಗೆ ಎಲ್ಲ. ನಾವು ನೋಡ್ರಿ ಇಟ್ಟು ಚಲೋ ಸೀರೆ ಕೊಟ್ರಿ. ಚಲೋ ಅವ್ರಿ. ಸಾಕು ಒಂದು 10 ರೂಪಾಯಿ ಜಂಪರ್ ಕೊಟ್ರು ನಮಗೆ ಖುಷಿನೇ ರೀ. ಯಾಕೆ ಪ್ರೀತಿ ವಾಸ್ತವ್ಯ ತೋರಿಸಿರಲ್ಲ, ಅದೇ ಒಂದು ದೊಡ್ಡ ಖುಷಿ ರೀ. ಏನು ಚಲೋ ಕೊಟ್ಟಂಗಲ್ರಿ. ಅವ್ರದ್ದು ಹಂಗೆ ಚಿಂತೆ ಮಾಡಿದ್ರಿ, ನಮ್ಮದು ಹಿಂಗೆ ಚಿಂತೆ ಮಾಡೋದು ನೋಡ್ರಿ. ಏನು ಮಾಡ್ತೀರಿ? ಹೆಣ್ಮಕ್ಳು ಚಂದ ಇಲ್ರಿ. ಅನ್ನ ಎಲ್ಲ ಚಲೋ ಅದನ್ರಿ. ತಮ್ಮ ಒಂದು ಗಂಡು ನೆನೈತ್ರಿ, ಈಗ ಒಂದು ಗಂಡು ನಮಗೆ ಎಲ್ಲ ವಜ್ಜಿ ಮಾಡಾಕತ್ತೀರಿ ನೋಡ್ರಿ. ನಾನು ನಿಮ್ಮ ಹಣ್ಣು ಆಗಿಲ್ರಿ ಮತ್ಕೊಂಡು
ನೋಡಿ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಮನೆ ಬಿಟ್ಟು ಬಂದು ಅಂಗಡಿ ಬಂದೀವಿ. ಹುಡ್ರ ಬಟ್ಟೆ ತೊಗೋಬೇಕಂತೇಳಿ ನೋಡಕತ್ತೀನಿ. ಯಾವುದು ಚಾಯ್ಸೇ ಆಗವಲ್ಲು. ರೇಟ್ ಸಿಕ್ಕಾಪಟ್ಟೆ ರೇಟು. ಮದುವೆ ಸೀಸನ್ ಎಲ್ಲ ಈ ಅಂಗಡಿಯೆಲ್ಲ ಯಾರೆಲ್ಲ ನೋಡಿರಿ ಯಾರ್ಯಾರು ಅಂತ ಕಮೆಂಟ್ ಹಾಕಿ. ಮತ್ತು ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲ 6 ಥರ ಹೂವಿದ್ದು ನೋಡಿ. ಮಲ್ಲಿಗೆ ಹೂವು, 7 ಸತಿ ಮಲ್ಲಿಗೆ, 7 ಮಲ್ಲಿಗೆ 6 ಮಲ್ಲಿಗೆ ಹೂವಿನ ಗಿಡ ತೋರಿಸಿದ್ರು. ಇನ್ನೂ ಹಚ್ತೀವ್ರಿ ಗಿಡ ಗಂಟೆ ಅಂತ್ಯಾರ. ಮುಂದೆಲ್ಲ ದನ ಕಟ್ಟಿ ಬೈಲಿತ್ತಲ್ಲ, ಅಲ್ಲೆಲ್ಲ ಗಿಡ ಗಂಟೆ ಹಚ್ಕೋಬೇಕ್ರಿ, ಅಗಿ ಇಳಿ ಬರ್ತಾವ ಅಂತ ಹೇಳಿದರು. ಫುಲ್ ಖುಷಿ ಆಯ್ತಲ್ಲ, ಒಂಥರ ವಾತಾವರಣ ಚಂದಲ್ಲ ಅಗಿ ಹಚ್ಚೋದು ಮಾಡೋದು. ಈ ಫ್ರಾಕ್ ಇಷ್ಟ ಅದು. ರೇಟೇ ಭಾಳ ಇದ್ದು, ಒಂದಿಷ್ಟು ಪ್ಲಸ್ ಹತ್ತಿಲ್ಲ ಅಂತೇಳಿ ನೋಡಕತ್ತಿದ್ದೆ ಸ್ನೇಹಿತರೆ. ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಸಿಸ್ಟರ್ ಒಂದು ಬಿಚ್ಚಿರಿ ಅಂತೇಳಿದೆ. ಇವರು ಬಂದಿದ್ರು ನೋಡಿ, ಪುಟ್ಟಹಳ್ಳಿ ಜೀವನ ಸಿಸ್ಟರ್ ನೋಡಿ ಇವರು. ಇನ್ನೂ ನನ್ನ ಸಬ್ಸ್ಕ್ರೈಬರು, ನನ್ನ ವ್ಯೂಸ್ ಯಾರೆಲ್ಲ ಇವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ. ಪುಟ್ಟಹಳ್ಳಿ ಜೀವನ ನೋಡಿ ಚಾನಲ್ ಹೆಸರು. ಅವ್ರ ಪಾಪ ಕರೆನ ಬರ್ತಾರೆ ನೋಡಿ. ಹಿಂಗೆ ಬರ್ರಿ ಸಿಸ್ಟರ್ ಅಂದೆ, ಆಯ್ತು ಬಂದೇ ಬಿಡ್ತಾರೆ ನೋಡಿ. ಒಂದು ಮಾತು ಕೇಳಲ್ಲ, ಕಷ್ಟ ಅಂದಗಳೇ ಕರಗುತ್ತಾಳೆ ಸ್ನೇಹಿತರೆ. ಯಾವ ಪೀಸ್ ತೋರಿಸಿದ್ರು ಚೆಂದ ಐತಲ್ರಿ ಅಂತೇಳಿ, ಇದೊಂದು ಪೀಸ್ ತೊಗೊರಿ ಅಂತೇಳಿ ಅಂದೆ. ಬೇಡ, ಒಂದು ಪೀಸ್ ಬೇಡ ರೀ, ಅಷ್ಟು ಕಟ್ಟೆ ತೊಗೋಬೇಕು, ಒಂದು ಪೀಸ್ ಬರಲ್ಲ ಅಂತ ಅವ್ರಿಗೆ ಹೇಳ್ಕೇರಿ ತೊಗೊಂಡೆ. ಅವ್ರನ್ನ ಕದ್ದಿದ್ರು. ಮತ್ತು ಅಲ್ಲಿಂದ ಬಂದು ನೀವು ಎಂಟಿಬೆ ಹಾಕೋರಿ ಹಾಕೋರಿ ಅಂತ ಭಾಳ ಮಂದಿ ನನಗೆ ಸೊಲ್ಯೂಷನ್ ಕೊಟ್ಟಿರಿ. ನನಗೆ ಎಂಟಿಬೆ ಹಾಕ್ಕೊಂಡು ಮಾರಿ ನೋಡಿ ನಂದು. ಯಾಕಂದ್ರೆ ಎಂಟಿಬೆ ಹಾಕ್ಕೊಳಕ್ಕೆ ಬರಲ್ಲ ನನಗೆ, ಅದು ಬರೀ ಹಿಂಗೆ ಇಳೆ ಬೀಳಕತ್ತು. ರೂಢ ಇಲ್ಲ ಸ್ನೇಹಿತರೆ, ಒಟ್ಟು ಹುಟ್ಟಿ ಮಗಳ ಫಸ್ಟ್ ಟೈಮು ಎಂಟಿಬೆ ಹಾಕ್ಕೊಂಡಿದ್ದು. ಆ ಸಿಸ್ಟರ್ದ್ರೆ ಅದು ನಮ್ಮದಲ್ಲ. ಮತ್ತು ಅವ್ರು ಎಂಟಿಬ್ಯಾಗ್ ಅವ್ರಿಗೆ ಕೊಡಬೇಕಂತಂದೆ. ಹಾಕೋರಿ ಸಿಸ್ಟರ್, ಹಿಂಗ್ಯಾಕೆ ಮಾಡ್ತೀರಿ, ಹಾಕೋರಿ ರೂಢ ಆಗುತ್ತಲ್ಲ ನಿಮಗೆ ಕೂಡ ಅಂತಂದರು. ಬೇಡ ಸಿಸ್ಟರ್ ತೊಗೋರಿ ಅನ್ನಕತ್ತೆ. ಅವರಿದ್ರೆ ಇಲ್ಲ ಹಾಕೋರಿ ಅನ್ನಕತ್ರು. ಇನ್ನೊಂದು ಸ್ವಲ್ಪ ವಿಡಿಯೋ ತೊಗೊಂಡ್ರೆ ಅದಂತ ಹಾಕ್ಕೊಂಡೆ. ಅದು ಜರಿದೆ ನೋಡಿ ಸ್ನೇಹಿತರೆ, ಮಾಡಾಗೈತೆ ಸಿಕ್ಕಾಪಟ್ಟೆ, ಮಾಡಾನು ಹಂಗಾಗೈತೆ. ಹೋಗ್ಬೇಕು ಇವಾಗ. ಜರಿಯಾಕತ್ತಿ ಏನು ಮಾಡ್ಬೇಕಪ್ಪ, ಎಂಟಿಬ್ಯಾಗ್ ಇವ್ರು ಹಾಕೋ ಅಂತಾರೆ, ನನಗೆ ಹೊಲ್ದಾಗೈತೆ ಅಂತಂದೆ. ಹಾಗೆ ಹೊಂಟಿದ್ದೀವಿ ರೀ ಸಿಸ್ಟರ್ ನಾವು ಮಾತಾಡ್ಕೋತಾನೆ. ಸಿಸ್ಟರ್ ಬ್ಯಾಡ್ರಿ, ನನಗೆ ಗಾವನೇ ಆಗವಲ್ದು ಅಂತಂದೆ. ಇಲ್ಲ ಒಂದಿಷ್ಟು ಹಾಕೋ, ಈ ಗಾವ್ ಆಗುತ್ತೆ ರೂಢ ಆಗುತ್ತೆ ಅಂತಂದರು. ನನ್ನ ಕೈ ಬಿಟ್ಟಂದ್ರೆ ಜಾರಕ್ಕೆ ಬಿದ್ದು ಬೀಳಕತ್ತೈತಿ. ಅದಕ್ಕೆ ಅವ್ರ ಬ್ಯಾಗ್ ಅವ್ರಿಗೆ ಕೊಡ್ತೀನಿ ಸದ್ಯ ಸ್ನೇಹಿತರೆ. ಸ್ವಲ್ಪ ಇರಲಿ ನಮ್ಮ ವ್ಯೂವರ್ಸ್ಗೋಸ್ಕರ ಎಂಟಿಬೆ ಹಾಕೋರಿ ಯಾಕಂತ ಭಾಳ ಮಂದಿ ಕಮೆಂಟ್ ಹಾಕಿದ್ರಲ್ಲ, ಅವರಿಗೋಸ್ಕರ ವಿಡಿಯೋ ಮಾಡಿ ನೋಡಿ ಹೆಂಗೆ ಕಾಣಕತ್ತೀನಿ ಎಂಟಿಬೆ ಹಾಕ್ಕೊಂಡಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅವ್ರ ಬ್ಯಾಗ್ ಅವ್ರು ಒಪ್ಸಿದ್ದು ನೋಡಿ. ಯಾಕಂದ್ರೆ ನನಗೆ ಆಗ್ತಾಯಿಲ್ಲ, ಅದು ಬರೀ ಬರೀ ಎತ್ತಿ ಹಾಕ್ಕೊಂಡಾಗುತ್ತೆ. ನಾನು ಮೊದಲೇ ದ್ಯಾಸ್ ಇರೋದಿಲ್ಲ ಸ್ನೇಹಿತರೆ, ಎಲ್ಲೇ ಬಿಟ್ಟನೆ ಅಲ್ಲೇ ಕೈ ಶಿವಾಯ ನಮ್ಮ ಹಾರಿಸ್ಬಿಡ್ತೀನಿ. ಹಿಂಗೆ ಅವ್ರ ಬ್ಯಾಗ್ ಅವ್ರಿಗೆ ಕೊಟ್ಟು ಹೊಂಟಿ ನೋಡಿ. ಇಲ್ಲಿ ಬಿಜಾಪುರಕ್ಕೆ ಬಂದು ನೋಡಿ ಸ್ನೇಹಿತರೆ, ಸೊಲ್ಲಾಪುರ್ಲಿಂದ. ಇದು ಬಿಜಾಪುರ್ಲಿಂದ ದೇವ್ರಿಪ್ರಿಗೆ ಹೋಗ್ಬೇಕು. ನಾನು ದೇವ್ರಿಪ್ರಿಗೆ ಹೋದರೆ ವಿಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಫೋನ್ ಚಾರ್ಜ್ ಇಲ್ಲ. ಮತ್ತು ರಾತ್ರಿ ಮಳೆ ಬಂದು ಕರೆಂಟ್ ಇದ್ದಿಲ್ಲ, ಫೋನ್ ಚಾರ್ಜಿಗೆ ಇಟ್ಟಿಲ್ಲ. ನೋಡೋ ಸ್ನೇಹಿತರೆ ಹೆಂಗೇನಾಗುತ್ತೋ ಗೊತ್ತಿಲ್ಲ. ಫೈನಲಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದೆ, ಟೈಮ್ ಬಂದು 9 ಗಂಟೆ ಆಯಿತು, 9-8 ನಿಮಿಷ ಆಗೈತೆ ನೋಡಿ. ಎಲ್ಲ ಮಲೆಲ್ಲ ಇಟ್ಟಿನಿ, ಫುಲ್ ಸುಸ್ತಾಗ್ಬಿಟ್ಟೆ ಸ್ನೇಹಿತರೆ. ರಂಗೋಲಿ ಪಾಕೆಟನ್ನು ಅಲ್ಲೇ ಹೋಗಿನಿ ಎಲ್ಲ ನೋಡಿ. ಇದು ಟೇಸ್ಟ್ನೇ ಸಾಮಾನು, ಅದು ಕಿರಾಣಿ, ಇದು ಅರಿಶಿನ ಡಬ್ಬಿ. ಅಕ್ಕೋರು ಮಾವಿನಕಾಯಿ ಹಾಕಿದ್ರಲ್ಲ, ಅಕ್ಕ 3 ಕಳಿಸಿದೆ, ನಾ 3 ತೊಗೊಂಡು ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ದಂತೆಲ್ಲ ಅವ್ರಿಗೆ ಇವಂದು ಮಾನ ತಿಂದು ಮುಕ್ಕೊಂಬಿಡ್ತೀನಿ ರೀ. ಏನು ಅಡುಗೆ ಮಾಡೋಕ್ಕಾಗಲ್ಲ, ಫುಲ್ ಸುಸ್ತಾಗೈತೆ. ಇದು ಸೀರೆ ಓದ್ಬಿಡು ಅಕ್ಕ ನೀನೇ ಅಂತಂದೆ. ಇಲ್ಲ ಅವ್ರು ಪ್ರೀತಿಯಿಂದ ಕೊಟ್ಟಾರ, ನೀವು ಉಟ್ಕೋ, ನಾ ಉಟ್ಕೋತೀನಂತೆ ಹೋದ್ರಿ. ಅದು 100 ರೂಪಾಯಿ ಇರಲಿ, ಅದು 50 ರೂಪಾಯಿ ಇರಲಿ, ಪ್ರೀತಿಯಿಂದ ಕೊಟ್ಟಿದ್ದು ನಮಗೆ 100 ರೂಪಾಯಿ 1000 ರೂಪಾಯಿ ಸೀರೆ ಇದ್ದಂಗೆ ಅಂತ ಅಂದ್ಕೊಂಡು ಅವ್ರು ನಮ್ಮ ಅಕ್ಕ ಅಂದಕ್ಕೆ ಇಟ್ಟೋಗ್ಯಾಳ. ನಾನು ಉಟ್ಕೋತೀನಿ ಸ್ನೇಹಿತರೆ. ಅವ್ರು ಯಾಕಂದ್ರೆ ನಮಗೋಸ್ಕರ ಪ್ರೀತಿ. ಬಟ್ಟೆ ಚಲೋ ಚೆನ್ನಾಗಿದೆ ಇದು. 100 ನಾ ಮಾತಿಗೆ ಏನ್ರಿ 100 ರೂಪಾಯಿ ಅಂತ, 100 ರೂಪಾಯಿ ಬಟ್ಟೆ ಅಲ್ಲ, ಚಲೋ ಐತಿ ಬಟ್ಟೆ, ಚೆನ್ನಾಗಿದೆ. ಉಟ್ಕೋತ ನೋಡಿ, ಈ ಥರ ಲುಕ್ ಕೊಡುತ್ತೆ ನೋಡಿ ಸ್ನೇಹಿತರೆ. ಉಟ್ಕೋತೀನಿ ರೀ, ಉಟ್ಕೊಂಡು ಅಂದ್ರೆ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ಪ್ರೀತಿಯಿಂದ ಕೊಟ್ಟಿದ್ದು ಯಾವುದೇ ಆಗಲಿ ನಮ್ಗೆ, ನಮ್ಮ ಮನ್ಯಾಗ ದೂನೇ ಇರ್ಬೋದು, ಅವ್ರು ಪ್ರೀತಿಯಿಂದ ಕೊಟ್ಟಿದ್ದು ನಾವು ಉಟ್ಕೋತೀನಿ, ಪಿಕೋ ಹಾಕ್ತೀನಿ, ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಉಟ್ಕೋತೀನಿ ನೋಡಿ. ಬ್ಲೌಸ್ ಚೆನ್ನಾಗಿದೆ ಸ್ನೇಹಿತರೆ. ಬ್ಲೌಸನ್ನ ಕೇಸರಿ ಕಲರ್ ಇಷ್ಟ ಆಯ್ತು, ಆದರೆ ನನಗೆ ಅದು ಬ್ಲ್ಯಾಕ್ ಇಷ್ಟ ಆಗಿತ್ತು. ನಾನೇ ತೊಗೋತೀನಿ ಅಕ್ಕ ಅಂದು. ಇದು ನನಗೆ ಕೊಟ್ಟಿದ್ರೆ, ಅದು ಬ್ಲ್ಯಾಕ್ ಅವ್ರಿಗೆ ಕೊಟ್ಟಿದ್ರು, ಆದ್ರೆ ತೊಗೋತೀನಿ ನನಗೆ ಯಾಕಿಲ್ಲ ಹಾಕ್ಬೇಡ ಅಂತ ನಿಂತು ನೋಡಿ. ಫುಲ್ ಸುಸ್ತಾಗೈತೆ ನೋಡಿ ಸ್ನೇಹಿತರೆ. ಅಷ್ಟೆಲ್ಲ ಮಾಲ್ ಏಟೈತೆ ನೋಡಿ ಸಲ. ಕಾಸ್ಟ್ಲಿ ಮಾಲ್, ಭಾಳ ಕಾಸ್ಟ್ಲಿ ಇದಾವೆ. ಒಂಥರ ಸೀರೆ ಹೊಸ್ನಂಗೆ ಇದು ರೇಟ ಭಾಳ ಅದಾವೆ ರೀ ಒಂದಿಟ್ಟು.
ಈ ಥರ ಅದ ನೋಡಿ ಸ್ನೇಹಿತರೆ ಸೀರೆ ಬೆಲ್ಟ್ ಅದ ಟ್ರೆಂಡಿಂಗ್ ಅದ ನೋಡಿ ಇವಾಗ. ಇದಕ್ಕೆ ಬೆಲ್ಟ್ ಕಟ್ಕೊಂಡಿಲ್ಲ ಅವರು. ಈ ಥರ ಬೆಲ್ಟ್ ಬಂದೇ ಬಂದಾವಕ್ಕ. ಬ್ಲೌಜು ವಿತೌಟ್ ಬ್ಲೌಜು ಗೊಂಡೆ ಮಸ್ತ್ ನೋಡಿ. ಇಷ್ಟ ಆಗ್ತವೆ ಸೀರೆಗಳು ನಿಮಗೂ ಕೂಡ. ರೇಟ್ ಭಾಳ ಅದ ಸ್ನೇಹಿತರೆ, ರೇಟ್ ಕಂಡಾಪಟ್ಟೆ ಸಿಕ್ಕಾಪಟ್ಟೆ ರೇಟ್. ಇದು ಅಂತ ಈ ಥರದ ತೊಗೊಂಡು ನೋಡಿ. ಇವು ನಾ ಈ ಥರ 4 ಥರ ಬಂದವು ಸ್ನೇಹಿತರೆ. ನಾ ತೊಗೊಂಡು ಈ ಥರದ ತೊಗೊಂಡು ನೋಡಿ. ಗೊಂಡೆ ಬೆಲ್ಟು ಇದೇ ಥರ ತೊಗೊಂಡು ನಾನು. ಇದೊಂಥರ ಬೇರೆ, ಇದೊಂಥರ ಬೇರೆ, ಇದೊಂಥರ ಬೇರೆ, ಎಲ್ಲ ಬೇರೆ ಬೇರೆ ಅದ. ನಾ ತೊಗೊಂಡು ಈ ಥರ. ಇದು ಚೆನ್ನಾಗಿದೆ ಸ್ನೇಹಿತರೆ ಹೊಸ ಸೀರೆಗಿಂತ. ಅದಕ್ಕೆ ತೊಗೊಂಡು ರೇಟ್ ಚೆನ್ನಾಗಿದೆ ಅಂತ. ಓಕೆ ಅಟ್ಲಾಕ್ ಸೀರೆನೇ 3 ಥರ ತಂದೀನಿ ರೀ. ಇದು ಹೈ ಕ್ವಾಲಿಟಿ ರೇಟ್ ನೋಡಿ. ಅದು ನಡ್ಬರ್ಕ್ರಿ, ಅದು ಲಾಸ್ಟ್. ಇದೇನು 800 ಬಿದ್ದೈತೆ ರೀ ಬಿಳಿದು. ಅದು 600 ಬಿದ್ದೈತೆ ನೋಡಿ ಗುಲಾಬಿ. ಕ್ಯಾಟ್ಲಾಗ್ ಸೀರೆ ತುಟ್ಟಿದ ಸ್ನೇಹಿತರೆ, ಕಂಡಾಪಟ್ಟಿ ತುಟ್ಟಿ ಎಲ್ಲ ಪ್ಯಾನ್ಸಿ ಆಯಿತು. ಏನೇನೋ ತಂದೀನಿ ರೀ. ಅವು ಅದಾವು. ಅವು ರೇಷ್ಮೆ ಸೀರೆ ಮಾಡೋರಿ ಪಾಡೋರು ತಂದೀನಿ ನೋಡಿ. ನಾಳೆಗೆ ಇಷ್ಟು ಎತ್ತಿಡ್ಬೇಕಂದ್ರೆ ಗುಮ್ ಅಂತೆ ಸ್ನೇಹಿತರೆ. ಫುಲ್ ಸುಸ್ತಾಗೈತಿ. ಬನ್ನಿ ನಾನು ಸೀರೆ ಕಳೆದು ಹಾಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡಿದೆ. ಇವಾಗ ಏನೂ ಎತ್ತಿಡಕ್ಕೆ ಹೋಗ್ಬೇಡಿ. ಸೀರೆ ಕಳೆದು ಮಾರಿ ತಕ್ಕೊಂಡು ಒಂದು ಮಾವಿನಕಾಯಿ ಉಳ್ಕೊಂಡು ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮಾವನೇ ಭಾರಿ ಇದ್ದು ಸ್ನೇಹಿತರೆ ಅವ್ರ ಗಿಡದಾಗ. ಅವ್ರ ಪಾಪ 3 ಹಣ್ಣು ಕಚ್ಚಾರ ನೋಡಿ. ಅಕ್ಕ 3 ಏನು ಕೊಟ್ಟೇನಿ ನಾನು. ಇದನ್ನೇ ಓದ್ತೀನಿ ರೀ. 2 ಇಡ್ತೀನಿ ಬಿರ್ಸೋದವು. ಅನ್ನತ್ತು ಶ್ರಾವಣಿಗೊಂದು ಶ್ರಾವಕಂಬರಿಗೊಂದು ನನಗೊಂದು 2 ಕೊಡು ಅಂದೀನಿ ರೀ. ಅವ್ರು 6 ಹಣ್ಣು ಕೊಟ್ಟು ನೋಡಿ. ಎಲ್ಲನೂ ಕೊತ್ತಂಬರಿ ಕರಿಬೇವು ತೊಗೊಂಬಂದು ಹಸಿಮೆಣ್ಸಿನ್ಕಾಯಿ ತರಬೇಕಾಗಿತ್ತು, ತರಲಿಲ್ಲ. ತಿಂತಾಂಬ್ಲರ್ ಸುಟ್ಟಿರ್ತೀನಿ. ಬನ್ನಿ ಸೀರೆ ಕಳಿತೀನಿ ನಾನು ಕೂಡ. ಸೀರೆ ಕಳೆದು ಇಲ್ಲೇ ಹೋಗಿ ಮಾರಿ ತಕ್ಕೊಂಬಂದೆ. ಫುಲ್ಲು ಸುಸ್ತಾಗೈತ್ರಿ. ನಾನು ಈ ಥರ ಒಂದಿನ ಹೋಗಿ ಮಕ್ಕಳೆಲ್ಲ ಸುಸ್ತಾಗಿದ್ದಕ್ಕೆ ಹೋಗಿದ್ವಿ ನೋಡಿ. ಏನು ಮಾಡಿ ನನಗೆ ಮಿಕ್ಕೈತ್ರಿ. ಸೊಲಾಪುರ್ಲಿಂತ ಬಿಜಾಪುರ್ಲಿಂತ ದೇವ್ರಿಪ್ಪರಿಗೆ 3 ಊರ್ಲಿಂತ ಮಾಲ್ ಹಾಕಿನಿ. 1 ಲಕ್ಷ ರೂಪಾಯಿ ಆರಿದ್ದು ನೋಡಿ ಈ ಸಲ ಮಾಲ್. ಯಾಕಂದ್ರೆ ಮತ್ತು ಹಾಕೋದು ತೆಗಿದು ಮತ್ತು ಹೈರಾಣ ಆಗುತ್ತೆ ಅಂತೇಳಿ ಹಾಕ್ಕೊಂಬಂದೆ. ಮತ್ತು ಟೇಷ್ನರಿ ಮಾಲ್ ಟೇಷ್ನರಿ ತಂದಿಲ್ಲ ಸ್ನೇಹಿತರೆ. ರಾಟಿ ಮೆಟೀರಿಯಲ್ ತೊಗೊಂಬಂದಿನಿ. ಮತ್ತೊಂದಿಟ್ಟು ಕಿರಾಣಿ ಒಂದು 1500 ರೂಪಾಯಿ ಏನಾಗುತ್ತೇನು, ಒಂದು 1500 ಆಗುತ್ತೇನೆ. 2000 ರೂಪಾಯಿ ಆಯ್ತೇನು ರೀ ಕಿರಾಣಿ ತೊಗೊಂಬಂದಿನಿ. ಅದು ಬಿಲ್ ಐತೆ ನೋಡಿ ಹೇಳ್ತೀನಿ. 1588 ಆಗೈತೆ ರೀ. ಮತ್ತು 2000 ರೂಪಾಯಿ ಕೊಟ್ಟಿದ್ದೀನಿ ರೀ. ಎಷ್ಟು ಅಮೌಂಟ್ ಒಳಗೆ ಕೊಟ್ಟಾರ ನಾನು ಜಾಸ್ತಿ ಇಲ್ಲ. ಈ ವಿಡಿಯೋಲಿ ಏನು ಮಾಡ್ತೀನಿ, ಫುಲ್ಲು ಸುಸ್ತಂದು ಸ್ನೇಹಿತರೆ ಹೇಳೋಕ್ಕಾಗಲ್ಲ. ನನಗೆ ಅಷ್ಟು ಸುಸ್ತಾಗೈತಿ. ಮುಂಜಾನೆ ಏನಿದ್ರು ಮುಂಜಾನೆ ಹುಡ್ಕೊತೀನಿ. ಏನೂ ಇತ್ತಿರಲ್ಲ ಸ್ನೇಹಿತರೆ. ಒಳ್ಳೆ ಪಾಕೆಟ್ ಅದ. ಒಂದು ಕಿರಾಣಿ ಒಂದು ಎತ್ತಿಡ್ತೀನಿ. ಪಡ್ತಾ ಮಾಡಕ್ಕೆ ಇಲ್ಲಿ ಕಂಬ್ಯಾಕ್ ಬಂದು ಹರಕ್ಕೆ ಉಟ್ಟು ಚಿನ್ನಟ್ಟು ಮಾಡ್ತಾದ್ರೆ ಒಳ್ಳೆ ಎಲ್ಲ ಜಾಮೂನ್ ಪಾಕಿಡ್ತೀನಿ. 2 ಎಲ್ಲ ಕೂಡಿಸಿ ಕುಂಡಾಂತರ ಮಾಡಿಬಿಡ್ತು ನೋಡಿ. 1 ಲಕ್ಷ ರೂಪಾಯಿ ಹೆಂಗೆ ಕೊಡಿಸ್ಬೇಕಂತ ಅಜ್ಜಿಗಿದೆ. ಆದರೂ ಎಲ್ಲ ಈ ಸಲ ಆನ್ಲೈನ್ ಭಾಳ ಆಗ್ತೀನಿ ಸ್ನೇಹಿತರೆ. ಯಾಕೆ ಹೊಸ ಡಿಸೈನದ ಆನ್ಲೈನ್ ಹೋಗ್ತಾರೆ ಗೊತ್ತೈತೆ. ಇವು ಮತ್ತು ನಿಂತಿದೆ ಇಲ್ಲಿ. ಇವು ನೋಡಬೇಕು ಸ್ನೇಹಿತರೆ. ಅಲ್ಲೇ 900 ಬಿದ್ದವು. 1050 ಹಂಗೆ ಹಾಕಬೇಕು. ಯಾಕಂದ್ರೆ 50 ರೂಪಾಯಿ ಕೊರಿಯರ್ ಚಾರ್ಜ್, 50 ರೂಪಾಯಿ ನಾನು ಉಳಿಸ್ಕೋಬೇಕಂತ ಮಾಡೀನಿ. ನೋಡು ಹೆಂಗೆ ಆಗ್ತದಾಗುತ್ತೆ ಹಿಂಗಿಲ್ಲ ಅಂತೆಲ್ಲ ನಿಮಗೂ ಶೇರ್ ಮಾಡ್ತೀನಿ. ಬಿಲ್ ನೋಡ್ತೀನಿ, ನೋಡ್ಕೊಂಡು ನಿಮಗೂ ಹೇಳ್ತೀನಿ. ನಿಮಗೂ ತೀರಾ ವಜ್ಜಾಗಿರಬಾರ್ದು, ಈ ಕಡೆ ತೀರಾ ನನಗೂ ಕಮ್ಮಿ ಆಗಿರಬಾರ್ದು. ನನಗೊಂದು ಸೀರೆಯಿಂದ 50 ರೂಪಾಯಿ ಉಳ್ಳೇಬೇಕು ಸ್ನೇಹಿತರೆ. ಮತ್ತು 50 ರೂಪಾಯಿ ಕೊರಿಯರ್ ಚಾರ್ಜ್ ಹೋಗುತ್ತೆ. ನೋಡೋಣ ನಿಮಗೆ ಇಷ್ಟ ಆದ್ರೆ ತೊಗೊಳಕತ್ರಿ. ಅದೇನು ಬಲ್ವಂತ ಇಲ್ಲ. ಬಾಯ್ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಾಗಿಲ್ಲ. ನಿನ್ನೆ ವಿಡಿಯೋ ನಾಳೆ ಬರುತ್ತೆ, ಇವತ್ತು ವಿಡಿಯೋ ನಾಳೆ ಬರುತ್ತೆ ನೋಡಿ. ಯಾಕಂದ್ರೆ ಸಾರಿ ಎಲ್ಲರಿಗೂ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾಕೆ ವಿಡಿಯೋ ಬಾಕಿ ಇಟ್ಕೊಂಡು ಕುಂದ್ರಕ್ಕಾಗಲ್ಲ. ಇವತ್ತು ವಿಡಿಯೋ ಫುಲ್ ಹಾಕೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತು. ನಾನು ಪುರ್ಸತ್ತಿನಿಲ್ಲ ಸ್ನೇಹಿತರೆ. ವಿಡಿಯೋ ಹಾಕ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ. ಶಾಂತ ಸಿಸ್ಟರ್ ಬಂದಿದ್ರು. ಅವ್ರ ಪಾಪ ನಮಗೋಸ್ಕರ ಬಂದು ಅಡ್ಡಾಡಿ ಕೊಡಿಸಿ ಮಾಡಿ ಅವರು ಹೋದರು. ಈ ಸಲ ಎಲ್ಲರೂ ಹೆಲ್ಪ್ ಮಾಡ್ಯಾರ ನೋಡಿ. ನಾನು ಬರ್ತಾರೆ ಶಾಂತ ಸಿಸ್ಟರ್. ನಾನೇ ಅವ್ರು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂಥೇಳಿ ಒಟ್ಟ ಕರೆಯಲ್ಲ ಸ್ನೇಹಿತರೆ. ಅವರು ಮೊನ್ನೆ ಏನಂದರು, ಸಿಸ್ಟರ್ ನೀವು ಓದ್ತೀರಿ ಬಟ್ಟೆ ತರಕ್ಕೆ ನನ್ನ ಕರೆದೆ ನೋಡ್ರಿ ಅಂತಂದರು. ಹಂಗಾಯ್ತು ಬರ್ರಿ ಅಂತ ಕರೆದೆ. ನಾವು ಮುಂದೆ ವರ್ತಿ ಬಂದೀವ್ರಿ. ಅವ್ರು ಫೋನ್ ಹಚ್ಚಿದ್ರು ಬಿಜಾಪುರ ಬಿಟ್ಟಿನ್ರಿ ಅಂತ. ಬಸ್ಸಿಗೆ ಬಂದರು. ಬರಾಗ ನಮ್ಮ ಮತ್ತು ವರ್ತಿಗಿಂತ ಡೊಮಕ್ನಳ್ಳಿ ನೋಡಿ ನಮ್ಮ ಸಬ್ಸ್ಕ್ರೈಬರ್. ಅವರು ಭಾಳ ಇದು ಮಾಡಕತ್ತಿದ್ರು. ಅವರೆಲ್ಲ ಹೋಗೆಲ್ಲ ವಿಡಿಯೋ ಮಾಡಿ ನೋಡಿರ್ಬೇಕು. ಅವ್ರಿಗೆ ಭಾಳ ಖುಷಿ ಆಯ್ತು ರೀ. ಎಷ್ಟು ಬಡ್ಕೊಂಡ್ರು ಗೊತ್ತೇನು ರೀ, ನಂಗೆ ಹೇಳೋಕ್ಕಾಗಲ್ಲ ರೀ. ಅದೆಲ್ಲ ಪ್ರೀತಿ ವಾತ್ಸಲ್ಯ ಮರೆಯೋಕ್ಕೂ ಆಗಲ್ಲ. ಅದೊಂದು ಮೂಮೆಂಟ್ ಯಾವ ಕ್ಷಣಕ್ಕೂ ಮರೆಯೋಕ್ಕಾಗಲ್ಲ. ಅಕ್ಕ ಅದಕ್ಕಂತಲೇ ಆ ಸೀರೆ ಹೇಳಿದ್ನಲ್ರಿ ಇಟ್ಟೋಗ್ಯಾರ. ಅದೊಂದು ಒಟ್ಟು ನೀ ಬಳಸಬೇಡ, ಏನು ಯಾರಿಗೆ ಮಾಡೋಕೆ ಹೋಗ್ಬೇಡ, ಮಾರಕ್ಕೆ ಹೋಗ್ಬೇಡ, ನೀನೇ ಉಟ್ಕೋ ನಾನು ಉಟ್ಕೋತೀನಿ ಅಂತ ಹೇಳಿದ ಅಕ್ಕ. ಖುಷಿ ಆಯ್ತು ನೋಡಿ. ಯಾಕಂದ್ರೆ ನಾವು ಪ್ರೀತಿ ವಾತ್ಸಲ್ಯ ಸಂಬಂಧಕ್ಕೆ ಬೆಲೆ ಕೊಡ್ತೀವಿ ಸ್ನೇಹಿತರೆ. ನಮ್ಮ ಅಕ್ಕ ಆದ್ರೆ ತವ್ರ ಮನೆಗಾದ್ರೆ ಹಂಗೆ, ನಾನಾದ್ರೆ ಹಂಗೆ. ಅದಕ್ಕೆ ನಾನು ಏನು ಮಾಡಿಬಿಡೋ ಕಡೆ ಅಂತ ಅಂದ್ಕೊಂಡಿದ್ದೆ. ಹುಡು ಬೇಡ ಅಂತ ನನಗೆ ಬೇರೆ ಬುದ್ಧಿ ಹೇಳಕ್ಕ.
ಬನ್ನಿ ಮತ್ತು ನನಗೆ ಸಬ್ಸ್ಕ್ರೈಬರ್ ನೀಟಾಗಿ ಮತ್ತು ತುಂಬ ಖುಷಿ ಆಯಿತು. ಎಷ್ಟು ಬಡ್ಕೊಂಡ್ರೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಲಿಲ್ಲ ಅದು ಯಾರ್ದು. ನಾನು ಹೊರಗಡೆ ವಾತಾವರಣ ಚೆನ್ನಾಗಿತ್ತು, ವಾತಾವರಣ ತೊಗೊಂಡೆ. ಅವಸರ ಸ್ನೇಹಿತರೆ. ಹಿಂಗಾಗಿ ಆ ಪುಟ್ಟಿಗೂ ಆರಾಮಿದ್ದಿಲ್ಲ, ಪಾಪ ಮಲ್ಕೊಂಡ್ಬಿಟ್ಟಿತ್ತು. ಆಕೆದು ವಿಡಿಯೋ ತೊಗೊಳಕ್ಕಲ್ಲ. ಆಕೆ ಆ್ಯಕ್ಟಿವ್ ಇದ್ಲಂದ್ರೆ ಆಕೆ ಬರ್ತಿದ್ಲು. 12-13 ವರ್ಷಕ್ಕೆ ಅದಾಳ್ರಿ ಆಕೆ. ಪಾಪ ಫುಲ್ಲು ಥಂಡಿ ಜ್ವರ, ಫುಲ್ಲು ಸಲ್ನೆ. ಮತ್ತು ಊರ್ಲಿಂದ ಬೈಂದ ಸಾಲಿನ ಚಮ್ಮನ್ ಸಿಸ್ಟರ್ ಅಂತ ಹೇಳಿದ್ರು, ಅವ್ರಿಗೆ ಫೋನ್ ಹಚ್ಬೇಕು ಇವಾಗ. ಬಾಯ್ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಫುಲ್ ಸುಸ್ತಾಗೈತಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.